ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮತ್ತು ಕುಜ ಯಾವಾಗ 6ನೇ ಮನೇಲಿ ಬರ್ತಾನೆ ಜಗಳ, ಫ್ರೆಂಡ್ಸ್ ಹತ್ರ ವ್ಯವಹಾರ ಮಾಡಿ ಜಗಳ, ಅಥವಾ ಗೊತ್ತಿರೋರ ಹತ್ರ ವ್ಯವಹಾರ ಮಾಡಿರಿ ಜಗಳ, ಅಥವಾ ನಿಮ್ಮ ದುಡ್ಡನ್ನು ಕಳ್ಕೊಳ್ಳೋದು, ಲೇಡೀಸೇ ಕಿತ್ತಾಡ್ತಕ್ಕಂಥದ್ದು, ಚೀಟಿ ವ್ಯವಹಾರದಲ್ಲಿ ಮೋಸ ಹೋಗೋ ಅಂಥದ್ದು, ಮೋಸ ಮಾಡೋ ಅಂಥದ್ದು. ಯಾಕಂದರೆ ಯಾವುದೇ ಒಂದು ರಾಶಿ ತೊಗೊಂಡಾಗ ಅಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಮೋಸ ಹೋಗೋರು ಇರ್ತಾರೆ, ಮೋಸ ಮಾಡೋರು ಇರ್ತಾರೆ. ಸೊ ಈ ಎರಡನ್ನೂ ಗಣನೆಗೆ ತಗೊಳ್ಬೇಕಾಗತ್ತೆ. ಟೈಮ್ ಚೆನ್ನಾಗಿಲ್ಲ ಅಂದಾಗ ಗೊತ್ತಿಲ್ದಿರ ನಾವು ಮೋಸ ಹೋಗ್ತೀವಿ. ಅದೇ ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದಾಗ ಮೋಸ ಮಾಡೋಕ್ಕೂ ನಾವು ಹೇಸೋರಲ್ಲ. ಯಾಕಂದರೆ ಗ್ರಹಗತಿಗಳಿಂದ ಆ ಥರ ಆಗುತ್ತೆ. ಹೌದೌದು. ಇವಾಗ ಬರೀ ಪೊಲೀಸ್ ಒಬ್ಬರನ್ನೇ ಗಣನೆಗೆ ತಗೊಳ್ಬಾರ್ದು ಅಲ್ವಾ, ಅಲ್ಲಿ ಕಳ್ಳರು ಇರ್ತಾರೆ ತಾನೇ. ಹಾಗಾಗಿ ಏನಕ್ಕೆ ಇವಾಗ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಇರ್ತಾರೆ, ಕಳ್ಳರು, ಕೊಲೆಗಡಕರು, ಇದೆಲ್ಲ ಕ್ರೈಮ್ನ ನೋಡೋದಕ್ಕೆ. ಕ್ರೈಮ್ ಆಗೋರ್ದು ಕೂಡ ರಾಶಿ ನಕ್ಷತ್ರಗಳು ಇರುತ್ತಲ್ವ. ಹಾಗಾಗಿ ಟೈಮ್ ಚೆನ್ನಾಗಿಲ್ಲ ಅಂದಾಗ ಅಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಈ ಎರಡೂ ಅನ್ವಯಿಸುತ್ತೆ. ಹಾಗಾಗಿ ನೀವೇನು ಕೆಲಸ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಧನಸ್ಸು ರಾಶಿಯವ್ರಿಗೆ ಹೇಳೋದಿಷ್ಟೇ ನೋಡಿ, 1.5 ವರ್ಷ ಬಹಳ ಟೈಮು ತುಂಬ ಅಂದರೆ ತುಂಬ ಕೆಟ್ಟಿದೆ ಧನಸ್ಸು ರಾಶಿಯವ್ರಿಗೆ. ಅದರಲ್ಲೂ ಹೆಣ್ಣುಮಕ್ಕಳು, ಶುಕ್ರ 12ನೇ ಮನೆಗೆ ಬರ್ತಾನೆ. ಶುಕ್ರ ಯಾವಾಗ 12, ಯಾಕಂದರೆ ಅವನು 11ನೇ ಮನೆಯವನೇ ಆಗಿರ್ಬೋದು, ಅದೇ ಅವನು 6ನೇ ಮನೆಯವನು, 6ನೇ ಮನೆಯವನಾಗಿ 11ನೇ ಮನೆಯವನಾಗಿ ಅವನು ಯಾವಾಗ 12ನೇ ಮನೆಗೆ ಬರ್ತಾನೆ, ಅಲ್ಲಿ ನಿಮ್ಮ ಟೈಮ್ ತುಂಬ ಕೆಡುತ್ತೆ. ಆ ಒಂದು ಟೈಮಲ್ಲಿ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಇನ್ನೇನು ಇವಾಗ ಅವನು 7ನೇ ಮನೇಲಿ ಇರ್ತಾನೆ, 9ನೇ ಮನೇಲಿ ಇದ್ದಾನೆ, 10, 11, 12, ಇನ್ನೊಂದು 3 ತಿಂಗಳಿಗೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕುಜ ಕೂಡ ಬದಲಾಗ್ತಾ ಹೋಗ್ತಾನೆ. ಅವನು ಅಷ್ಟೇ 7ನೇ ಮನೆಯಿಂದ 8ನೇ ಮನೆಗೆ ಬರ್ತಾನೆ. ಇಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ, ಧನಸ್ಸು ರಾಶಿಯವ್ರಿಗೆ ಬ್ಯಾಕ್ ಟು ಬ್ಯಾಕ್ ಯಾವುದಾದ್ರೂ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಳ್ತಿರ್ತೀರ. ಅದರಲ್ಲೂ ಶನಿ ಬದಲಾಗ್ಬಿಟ್ರೆ 2.5 ವರ್ಷ ಅವನು ಕುಟುಂಬವನ್ನು ನೋಡಿ, ಕುಟುಂಬನ ಅದು ಅನುಭವಿಸೋರಿಗೆ ಗೊತ್ತು. ಯಾಕಂದರೆ ಇವಾಗ ಶನಿ ಇರೋ ಜಾಗದಿಂದ 10ನೇ ಮನೆ ದೃಷ್ಟಿ ಧನಸ್ಸು ರಾಶಿಗೆ ಬೀಳ್ತಾ ಇದೆ, 10ನೇ ದೃಷ್ಟಿ ಧನಸ್ಸು ರಾಶಿಗೆ ಬೀಳ್ತಿದೆ. ಇದು ವೃಶ್ಚಿಕ ರಾಶಿಯವ್ರಿಗೆ ಎಫೆಕ್ಟ್ ಆಗಿರುತ್ತೆ. ಯಾಕೆಂದರೆ 2ನೇ ಮನೆ ಕುಟುಂಬ ಸ್ಥಾನ. ಅವರು ಕುಟುಂಬವನ್ನು ಹಾಳು ಮಾಡ್ಕೊಂಡಿರ್ತಾರೆ, ಕುಟುಂಬದಲ್ಲಿ ಯಾರನ್ನಾದ್ರೂ ಕಳ್ಕೊಂಡಿರ್ತಾರೆ, ಕುಟುಂಬದಲ್ಲಿ ತುಂಬ ಅಲ್ಲೋಲ ಕಲ್ಲೋಲಗಳು ನಡೆದಿದೆ ವೃಶ್ಚಿಕ ರಾಶಿಯವ್ರಿಗೆ. ಯಾಕಂದರೆ ಶನಿ ನೋಡ್ತಾ ಇರೋದು 10ನೇ ಮನೆ ಆದರೂ ವೃಶ್ಚಿಕ ರಾಶಿಗೆ 2ನೇ ಮನೆ. ಇದೇ ರೀತಿ ಅವನು ಧನಸ್ಸು ರಾಶಿಗೆ 2ನೇ ಮನೆ ಅಂತ ಬಂದಾಗ ಕುಟುಂಬವನ್ನು ಯಾವಾಗ 10ನೇ ದೃಷ್ಟಿ ನೋಡ್ತಾನೆ, ಅಲ್ಲಿ ಮುಗೀತು. ಧನಸ್ಸು ರಾಶಿಯವ್ರಿಗೆ ಅವಾಗ ಗೊತ್ತಾಗುತ್ತೆ ಕುಟುಂಬ ಅಂದರೆ ಏನು, ಕುಟುಂಬದಲ್ಲಿ ಯಾಕೆ ಹೀಗಾಗ್ತಿದೆ ಅಂತ. ಖಂಡಿತವಾಗ್ಲೂ ಹೇಳ್ತೀನಿ, ಇದಕ್ಕೆಲ್ಲದಕ್ಕೂ ಪರಿಹಾರ ಮಾಡ್ಕೊಳ್ಳಿ. ಕಾಯಿಲೆ ಬಂದ ನಂತರ ಹೇಳೋದಲ್ಲ, ಮುಂಚೆನೇ ಹೇಳ್ತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ಧನಸ್ಸು ರಾಶಿಯವ್ರಿಗೆ ಒಂದೊಂದೇ ಶುರು ಆಗ್ತಾ ಇದೆ ಧನಸ್ಸು ರಾಶಿಯವ್ರಿಗೆ. ಯಾಕಂದರೆ ಯಾವಾಗ ಗುರು ಬಂದ 8ನೇ ಮನೆಗೆ, ಅಲ್ಲಿ ಸ್ಟಾರ್ಟ್ ಆಯಿತು. ಗುರು 8ನೇ ಮನೆಗೆ ಬಂದು ಎಲ್ಲವೂ ಜಾಸ್ತಿ ಅಂತ ಹೇಳಿದೆ, ಮಾತು ಜಾಸ್ತಿ ಕೊಡ್ತಾನೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾನೆ. ಆ ಮಾತು ಎಲ್ಲೆಲ್ಲೋ ಹೋಗುತ್ತೆ, ಆ ಮಾತು ಕೂಡ ಎಲ್ಲೋ ಒಂದು ಕಡೆ ಎಫೆಕ್ಟ್ ಮಾಡುತ್ತೆ, ಅದರಿಂದನೂ ತೊಂದರೆ ಆಗೋ ಹೌದು ಮಾತಿನಿಂದನೂ ತೊಂದರೆ ಆಗುತ್ತೆ. ಯಾರು ಎಲ್ಲಿ ಏನು ಕೆಲಸ ಮಾಡ್ತಿರ್ತೀರಾ ಅದನ್ನು ಮೇಯ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ನೀವು ಯಾವುದೋ ಒಂದು ಕಂಪನಿಯಲ್ಲಿ ಹೋಗಿ ಕೆಲಸ ಮಾಡ್ತಿರ್ತೀರಾ, ಇಲ್ಲ ಒಬ್ಬರು ದೊಡ್ಡ VIP ಹತ್ರ ಕೆಲಸ ಮಾಡ್ತಿರ್ತೀರಾ, ಆದರೆ ನಿಮ್ಮ ಮಾತೇ ಚೆನ್ನಾಗಿಲ್ಲ ಅಂತಂದರೆ, ಎಲ್ಲೋ ಒಂದು ಕಡೆ ನಿಮ್ಮ ಮಾತು ಜಾರಿದ್ರೆ ಅಲ್ಲೆಷ್ಟು ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡಿ. ಹಾಗಾಗಿ ಯಾಕಂದರೆ ಗ್ರಹಗಳ ಬದಲಾವಣೆಯಿಂದ ಈ ಥರ ಎಲ್ಲ ಆಗತ್ತೆ.